ಅನುದಿನದ ಆಹಾರ ಮೇ 18 ಸೋಮವಾರ. ಆರೋಗ್ಯಕರ ಜೀವನ. ಯೆಶಾಯ 58ನೇ ಅಧ್ಯಾಯ 8ನೇ ವಚನ. ನಿಮ್ಮ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆರೋಗ್ಯವು ಕರ್ತನಿಂದ ಬರುತ್ತದೆ ಎಂದು ತಿಳಿಯುವುದು ಎಷ್ಟು ದೊಡ್ಡ ಆಶೀರ್ವಾದ. ಅನೇಕ ಸಾರಿ ಒಬ್ಬ ವ್ಯಕ್ತಿಯು ಅನಾರೋಗ್ಯ ಮತ್ತು ದೌರ್ಬಲ್ಯಕ್ಕೆ ಒಳಗಾದಾಗ ಮಾತ್ರ ಆರೋಗ್ಯದ ಮೌಲ್ಯವನ್ನು ಅರಿತುಕೊಳ್ಳುತ್ತಾನೆ. ಬಿಸಿಲಿನಲ್ಲಿರುವಾಗ ನಮಗೆ ನೆರಳಿನ ಬೆಲೆ ತಿಳಿಯುವಂತೆ ಅನಾರೋಗ್ಯದ ಸಮಯದಲ್ಲಿ ಮಾತ್ರ ನಾವು ಆರೋಗ್ಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಆರೋಗ್ಯಕರವಾಗಿರುವ ಅನೇಕರು ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಮರೆಯುತ್ತಾರೆ. ಆದರೆ ಕಾಯಿಲೆ ಬಂದಾಗ ನನಗೇಕೆ ಹೀಗಾಯಿತು ಎಂದು ದೂರು ನೀಡುತ್ತಾರೆ. ತನ್ನ ಮಕ್ಕಳು ಉತ್ತಮ ಆರೋಗ್ಯ ಮತ್ತು ಪರಿಪೂರ್ಣತೆಯಿಂದ ಬದುಕಬೇಕೆಂಬುದೇ ದೇವರ ಬಯಕೆಯಾಗಿದೆ. ದೇವರು ತನ್ನ ಮಕ್ಕಳಿಗೆ ದೈವಿಕ ಗುಣಪಡಿಸುವಿಕೆ ಮತ್ತು ದೈವಿಕ ಆರೋಗ್ಯ ಎರಡರ ಭರವಸೆಯನ್ನು ನೀಡುತ್ತಾನೆ. ದೈವಿಕ ಗುಣಪಡಿಸುವಿಕೆ ಕಾಯಿಲೆ ಬಂದ ನಂತರ ದೇವರನ್ನು ಗುಣಪಡಿಸುವಂಥದ್ದು. ದೈವಿಕ ಆರೋಗ್ಯವೆಂದರೆ ಯಾವುದೇ ಕಾಯಿಲೆ ಬರದಂತೆ ನಮ್ಮನ್ನು ತಡೆಗಟ್ಟುವ ಆರೋಗ್ಯದ ಸ್ಥಿತಿ. ನೀವು ನಿಮ್ಮ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಯಾವ ವ್ಯಾಧಿಗಳನ್ನು ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನ. ದೇವ ಸೇವಕರಾದ ಸೈಮನ್ ಸ್ಟ್ಯಾನ್ಲಿ ಅವರನ್ನು ಗಮನಿಸಿರಿ. 1953ರಲ್ಲಿ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಅವರು ತಮ್ಮ ಜೀವನವನ್ನು ಕ್ರಿಸ್ತನಿಗೆ ಸಮರ್ಪಿಸಿ ಹೀಗೆ ಪ್ರಾರ್ಥಿಸಿದರು: ಓ ಕರ್ತನೆ, ನಿನಗೆ ನಂಬಿಗಸ್ತಿಕೆಯಿಂದ ಸೇವೆ ಮಾಡಲು ನನಗೆ ಸಹಾಯ ಮಾಡು. ನನ್ನನ್ನು ಅನಾರೋಗ್ಯ ಮತ್ತು ದೌರ್ಬಲ್ಯದಿಂದ ದೂರವಿಡು ಎಂದು ಪ್ರಾರ್ಥಿಸಿದನು. ದೇವರು ಅವನ ಪ್ರಾರ್ಥನೆಗೆ ಉತ್ತರಿಸಿದನು. ಸುಮಾರು 50 ವರ್ಷಗಳ ಕಾಲ ದೈವಿಕ ಆರೋಗ್ಯದಲ್ಲಿ ಬದುಕಿ ದೇವರ ನಂಬಿಗಸ್ತಿಕೆಗಾಗಿ ಸಾಕ್ಷಿಯಾಗಿ ಜೀವಿಸಿದರು. ಆರೋಗ್ಯವನ್ನು ಬಯಸುವುದು ಮಾತ್ರ ಸಾಲದು, ನಾವು ದೇವರ ಮಾರ್ಗಗಳಲ್ಲಿ ನಡೆಯಬೇಕು. ಸತ್ಯವೇದವು ಈ ಕೆಳಗಿನ ಸ್ಪಷ್ಟ ಷರತ್ತುಗಳನ್ನು ನೀಡುತ್ತದೆ: ದೇವರ ಧ್ವನಿಯನ್ನು ಜಾಗರೂಕತೆಯಿಂದ ಆಲಿಸಿರಿ, ಆತನ ದೃಷ್ಟಿಯಲ್ಲಿ ಸರಿ ಬೀಳುವುದನ್ನು ಮಾಡಿರಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿರಿ, ಆತನ ನಿಯಮಗಳನ್ನು ನಂಬಿಗಸ್ತಿಕೆಯಿಂದ ಪಾಲಿಸಿರಿ. ನಾವು ವಿಧೇಯತೆಯಲ್ಲಿ ನಡೆದಾಗ ದೇವರ ದೈವಿಕ ರಕ್ಷಣೆ ಮತ್ತು ಆರೋಗ್ಯವನ್ನು ಪಡೆಯುವ ಸ್ಥಾನದಲ್ಲಿ ನಮ್ಮನ್ನು ನಾವು ಇರಿಸಿಕೊಳ್ಳುತ್ತೇವೆ. ಪ್ರಿಯ ದೇವರ ಮಗುವೆ, ಈ ಷರತ್ತುಗಳನ್ನು ಪೂರೈಸಲು ತೀರ್ಮಾನಿಸಿರಿ. ವಿಧೇಯತೆಯನ್ನು ಆರಿಸಿಕೊಳ್ಳಿರಿ ಮತ್ತು ಆತನ ಆರೋಗ್ಯದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ನಿಮ್ಮ ಜೀವನವು ಆರೋಗ್ಯ, ವಿಧೇಯತೆ ಮತ್ತು ಕರ್ತನಿಗೆ ಸಲ್ಲಿಸುವ ಕೃತಜ್ಞತೆಯಿಂದ ಕೂಡಿರಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ. ಎಫೆಸದವರಿಗೆ 6ನೇ ಅಧ್ಯಾಯ 2ರಿಂದ 3 ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ. ಸಂಜೆ ಯೋಹಾನನ ಬರೆದ ಸುವಾರ್ತೆ
6ನೇ ಅಧ್ಯಾಯ 1ರಿಂದ 21 ವಚನಗಳು. ದೇವರು ನಿಮ್ಮ ಸಂಗಡ ಇದ್ದು ನಡೆಸಲಿ.